वेलकम बैक टू भारती कौर कन्नड़ा व्लॉग्स। जो नानू नानू क्या था वो, क्या बोल रहा था वो? हाँ, नानू स्कूल ಹೋಗ್ತಾ ಇದ್ದೀನಿ। फ्रेंड्स वेलकम बैक टू भारती कौर कन्नड़ा व्लॉग्स। क्या कहना था? नानू स्कूल ಹೋಗ್ತಾ ಇದ್ದೀನಿ। मेरे टीथ देख कितने वाइट है। नानू स्कूल का अभी नाउ है तो दोनों दिखा रहे नाउ होती है नानू मतलब एक नाउ स्कूल गोवा टाइमिनी। गुड मॉर्निंग फ्रेंड, वेलकम बैक टू भारती कौर कन्नड़ा व्लॉग्स। ನಾವು ಸ್ಕೂಲ್ ಹೋಗ್ತಾ ಇದ್ದೀನಿ। ಅಮ್ಮ ಪೂರಿ ಮೇಕಿಂಗ್ अम्मा मेकिंग पूरी विद पंपकिन पलिया। ದಲಿಯಾ ನೋಡಿದ್ರಲ್ಲ ಇಬ್ಬರು ಮಕ್ಕಳು ಯಾವ ಥರ ಓಪನಿಂಗ್ ಬ್ಲಾಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದನ್ನು ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ರೀಟೇಕ್ಸ್ನ ತಗೊಂಡಿದ್ದಾರೆ. ನಾನು ಕಿಚನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ, ಅಡುಗೆ ಮಾಡ್ತಾಯಿದ್ದೆ, ಮಕ್ಕಳಿಗೆ ಟಿಫಿನ್ ಪ್ಯಾಕ್ ಮಾಡ್ತಾಯಿದ್ದೆ. ಈ ನನ್ನ ಮಕ್ಕಳು ಕೂತ್ಕೊಂಡು ಚೆನ್ನಾಗಿ ಗೇಮ್ ಆಡ್ಕೊಂಡಿದ್ರು ಮೊಬೈಲ್ನ ಇಟ್ಕೊಂಡು. ಸೊ ಅದಕ್ಕೆ ನಾನು ಹೇಳಿದೆ, ನನಗೆ ಮೊಬೈಲ್ ಕೊಟ್ಟಿಲ್ಲ ಅಂದ್ರೂ ಅಟ್ಲೀಸ್ಟ್ ಬ್ಲಾಗ್ ಆದರೂ ಮಾಡ್ರಪ್ಪ ಅಂತ ಹೇಳಿದ್ರೆ ಈ ಥರ ಮಾಡಿದ್ದಾರೆ. ಅದಾದ ನಂತರ ಮಕ್ಕಳು ಸ್ಕೂಲ್ಗೆ ಹೋಗ್ಬಿಟ್ರು. ನಾನು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಸಿಂಪಲ್ಲಾಗಿ ರೆಡಿ ಆಗ್ತಾ ಇದ್ದೀನಿ. ಮನೇಲಿರುವಾಗ ನಾನು ತುಂಬ ಸಿಂಪಲ್ಲಾಗಿ ರೆಡಿ ಆಗ್ತೀನಿ. ಫೌಂಡೇಶನ್ ಎಲ್ಲ ಏನು ಯೂಸ್ ಮಾಡಲ್ಲ, ಬರೀ ಸನ್ಸ್ಕ್ರೀನು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ. ಮತ್ತು ಒಂದು ಚಿಕ್ಕದಾದ ಬೊಟ್ಟನ್ನ ಅದು ಇಡಲೇಬೇಕು. ನನಗೆ ಬೊಟ್ಟಿಟ್ಟಿಲ್ಲ ಅಂದರೆ ಅದೇನೋ ಒಂಥರ. ನನಗೆ ಚಿಕ್ಕ ವಯಸ್ಸಿಂದನೂ ನನಗೆ ಚಿಕ್ಕದಾದ ಬೊಟ್ಟು ಇಟ್ಟನ್ನೇ ರೂಢಿ ಆಗಿಬಿಟ್ಟಿರೋದು. ಸೊ ಅದಕ್ಕಾಗಿ ನಾನು ಇವಾಗ್ಲೂ ಮದುವೆ ಆದಮೇಲೂ ಮಕ್ಕಳಾದ್ಮೇಲೂ ಚಿಕ್ಕದಾದ ಬೊಟ್ಟನ್ನೇ ಯೂಸ್ ಮಾಡ್ತೀನಿ. ನಮ್ಮ ಯಜಮಾನ್ರು ಅವಾಗವಾಗ ಹೇಳ್ತಾ ಇದ್ದಾರೆ, ಬೊಟ್ಟಿಟ್ಟರೆ ಸ್ವಲ್ಪ ದೊಡ್ಡದಾಗಿಡು, ಕಾಣಿಸೋದೇ ಇಲ್ಲ ಅಂತ ಹೇಳ್ತಾರೆ. ನನಗೇನೋ ಗೊತ್ತಿಲ್ಲ, ದೊಡ್ಡ ಬೊಟ್ಟಿಟ್ಟರೆ ಇಷ್ಟ ಆಗಲ್ಲ, ಅದಕ್ಕೆ ಚಿಕ್ಕದಾಗಿ ಸಿಂಪಲ್ಲಾಗಿ ಇಡ್ತಾ ಇರ್ತೀನಿ. ಸೊ ಇವತ್ತು ಹನುಮಾನ್ ಜಯಂತಿ ಇದೆ, ಅದಕ್ಕೆ ಬೇಗ ಬೇಗ ಎಲ್ಲ ಕೆಲಸ ಮಾಡಿಕೊಂಡು ಬೇಗ ನಾನು ಸ್ನಾನ ಮಾಡಿಕೊಂಡು ಬಂದಿದ್ದೀನಿ. ಈಗ ಸಿಂಪಲ್ಲಾಗಿ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಹನುಮಾನ್ ಮಂದಿರ್ಗೆ ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇವತ್ತು ನಮ್ಮ ಯಜಮಾನ್ರು ಕೆಲಸಕ್ಕೆ ಹೋಗಿಲ್ಲ, ಮನೆಯಲ್ಲೇ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾರ್ತ್ ಇಂಡಿಯನ್ಸು ಶ್ರೀರಾಮನವಮಿ, ಹನುಮಾನ್ ಜಯಂತಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಈ ಹಬ್ಬಗಳನ್ನೆಲ್ಲನೂ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಮನೆಗಳಲ್ಲಿ ತುಂಬ ಸಿಂಪಲ್ಲಾಗಿ ಪೂಜೆ ಮಾಡೋದು, ಬಟ್ ಟೆಂಪಲ್ಸ್ಗಳಲ್ಲಿ ತುಂಬ ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಭಂಡಾರ ಅಂದರೆ ಅನ್ನದಾನ ಎಲ್ಲ ಮಾಡ್ತಾರೆ, ಭಜನೆಗಳನ್ನ ಇಡ್ತಾರೆ. ಇದರಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಒಗ್ಗಟ್ಟಾಗಿ ಹೋಗಿ ಭಜನೆಗಳೆಲ್ಲ ತುಂಬ ಹೃದಯಪೂರ್ವಕವಾಗಿ ಹಾಡಿ ಕುಣಿದಾಡಿ ಅಲ್ಲಿ ಪ್ರಸಾದ ಭಂಡಾರದ ರೂಪದಲ್ಲಿ ಏನು ಸರ್ವ್ ಮಾಡ್ತಾರೋ ಅದನ್ನೆಲ್ಲ ತಿಂದು ಖುಷಿಯಾಗಿ ಮನೆಗೆ ವಾಪಸ್ ಬರ್ತಾರೆ. ಮತ್ತು ಟೆಂಪಲ್ಸ್ಗಳಲ್ಲಿ ಮಾತ್ರನೇ ಇಲ್ಲಿ ಅನ್ನದಾನ ಮಾಡಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆನೂ ಹನುಮಾನ್ ಭಕ್ತರು ಇರ್ತಾರಲ್ಲ, ಅವರು ನಿಂತ್ಕೊಂಡು ಫ್ರೀ ಫುಡ್ನ ಸರ್ವ್ ಮಾಡ್ತಾ ಇರ್ತಾರೆ. ಇವತ್ತಂತೂ ಇಲ್ಲಿ ಹಲವಾರು ಜನ ಅವ್ರ ಮನೆಗಳಲ್ಲಿ ಅಡುಗೆ ಮಾಡಲ್ಲ, ಸ್ಪೆಷಲಿ ಮಧ್ಯಾಹ್ನದ ಊಟಕ್ಕೆ ಅಂತೂ ಅವರು ಭಂಡಾರದಿಂದನೇ ಎಲ್ಲನೂ ತಗೊಂಡು ಬಂದುಬಿಟ್ಟು ಮನೇಲಿ ತಿಂತಾರೆ. ನಮ್ಮ ಮನೆ ಪಕ್ಕದಲ್ಲಿ ಬ್ರಾಹ್ಮಣವರು ಇದ್ದಾರೆ, ಅವರು ನಮಗೆ ಅಪ್ಡೇಟ್ ಕೊಡ್ತಾ ಇರ್ತಾರೆ. ಈ ಟೆಂಪಲಲ್ಲಿ ಈ ಪೂಜೆ ನಡೀತಾ ಇದೆ, ಈ ಭಂಡಾರ ಸರ್ವ್ ಮಾಡ್ತಾರೆ, ನೀವು ಇಷ್ಟು ಗಂಟೆಗೆ ಬಂದುಬಿಡಿ ಅಂತ ಹೇಳ್ಬಿಟ್ಟು ಅಕ್ಕಪಕ್ಕದ ಮನೆಯಲ್ಲಿರೋರೆಲ್ಲರಿಗೂ ಅಪ್ಡೇಟ್ ಕೊಟ್ಬಿಡ್ತಾರೆ. ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಪೂಜೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಭಂಡಾರದಲ್ಲಿ ಏನೇನು ಸರ್ವ್ ಮಾಡ್ತಾರೋ ಅದನ್ನೆಲ್ಲ ತಿಂದು ಬರ್ತಾರೆ. ಸೊ ಇವಾಗ ನಮ್ಮ ಮನೇಲೂ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮನೇಲಿ ಹನುಮಾನ್ ದೇವ್ರದ್ದು ಫೋಟೋ ಇಲ್ಲ, ಅವ್ರನ್ನ ನೆನೆಸ್ಕೊಂಡು ನಾವು ಆ ಪೂಜೆನ ಅರ್ಪಣೆ ಮಾಡಿದ್ದೀವಿ. ಅದಾದ ನಂತರ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದೊಂದಾಗಿ ಎಲ್ಲನೂ ತಂದು ಟೇಬಲ್ ಮೇಲೆ ಇಡ್ತಾ ಇದ್ದೀನಿ. ಇವಾಗ ಆರಾಮಾಗಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತೀವಿ. ನಮ್ಮ ಯಜಮಾನ್ರು ನೋಡಿ ಯಾವ ಥರ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಏನೇನು ತಿಂತಿದ್ದೀವಿ ಅಂತ ಹೇಳ್ಬಿಟ್ಟು. ಪೂರಿ ಮಾಡಿದ್ದೆ, ಅದ್ರ ಜೊತೆ ಕಾಂಬಿನೇಷನ್ ಆಗಿ ಕುಂಬಳಕಾಯಿ ಪಲ್ಯ ಮಾಡಿದ್ದೆ. ಇವತ್ತು ರಾಯ್ತ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಸುಮ್ಮನೆ ಹಂಗೇನೆ ಕೀರಾನ ಕಟ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಟಿದ್ದೀನಿ. ಕೀರಾ ಅಂದರೆ ಕ್ಯುಕುಂಬರು, ದೋಸೆಕಾಯಿ, ಅದನ್ನು ಸೈಡಲ್ಲಿ ಕಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ದಹಿನ ಸೆಪ್ರೇಟಾಗಿಯೇ ಹಂಗೆ ತಿನ್ನೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ತಂದು ಟೇಬಲ್ ಮೇಲೆ ಇಟ್ಕೊಂಡು ಇವಾಗ ತಿಂತೀವಿ. ಇದಾದ ನಂತರ ನಾನು ನನ್ನ ವ್ಲಾಗ್ನ ಎಡಿಟಿಂಗ್ ಮಾಡ್ಕೋಬೇಕು. ಅದಾದಮೇಲೆ ನಾನು ಟೆಂಪಲ್ಗೆ ಹೋಗ್ತೀನಿ ದರ್ಶನ ಮಾಡ್ಕೊಂಡು ಬರೋದಕ್ಕೆ. ಎಡಿಟಿಂಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಲ್ಲ ಅಂದರೆ ಒಂಥರ ಮೈಂಡಲ್ಲಿ ಅದೇ ಇರುತ್ತೆ, ಇವತ್ತು ಅಪ್ಲೋಡ್ ಮಾಡಿಲ್ವಲ್ಲ, ಎಡಿಟಿಂಗ್ ಆಗಿಲ್ವಲ್ಲ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಆಮೇಲೆ ಹೋಗ್ಬಿಟ್ಟು ಆರಾಮಾಗಿ ದರ್ಶನ ಮಾಡ್ಕೊಂಡು ಬಂದರೆ ಚೆನ್ನಾಗಿರುತ್ತೆ ಅಲ್ವಾ. ಇದಾದ ನಂತರ ನಾನು ಮುಂದಕ್ಕೆ ಏನೂ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ಎಡಿಟಿಂಗಲ್ಲಿ ತುಂಬ ಟೈಮ್ ತೊಗೊಂಡ್ಬಿಟ್ಟಿದ್ದೆ, ತುಂಬ ತಲೆನೋವು ಬಂದುಬಿಟ್ಟಿತ್ತು ನನಗೆ ಎಡಿಟಿಂಗ್ ಮಾಡಿ
ಮಾಡಿ ವಾಯ್ಸ್ ಓವರ್ ಕೊಟ್ಟು ಅದಾದ ನಂತರ ಟೆಂಪಲ್ಗೂ ಸಹ ಹೋಗಿದ್ದೆ. ಅಲ್ಲಿ ಏನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನನಗೆ, ಯಾಕಂದರೆ ಪಕ್ಕದ ಮನೆಯವ್ರ ಜೊತೆ ಹೋಗಿದ್ದೆ. ಸೊ ಅದಕ್ಕೆ ನಾನೇನು ಕ್ಯಾಪ್ಚರ್ ಮಾಡಿಲ್ಲ. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಮಕ್ಕಳನ್ನ ಸ್ಕೂಲ್ಗೆ ರೆಡಿ ಮಾಡಿಬಿಟ್ಟು ಕಳಿಸ್ದೆ. ಸೊ ಬಸ್ ಬಂದಿದೆ, ಅವ್ರು ಬಸ್ಸಲ್ಲಿ ಕೂತಿದ್ದಾರೆ. ನಮ್ಮ ಯಜಮಾನ್ರು ಬಸ್ ಡ್ರೈವರ್ ಹತ್ರ ಮಾತಾಡ್ತಾ ಇದ್ದಾರೆ. ನನ್ನ ದೊಡ್ಡ ಮಗಂದು ವಾಟರ್ ಬಾಟಲು ಮಿಸ್ ಆಗಿತ್ತು, ಅದ್ರ ಬಗ್ಗೆ ಡ್ರೈವರ್ ಹತ್ರ ಹೇಳಿ ಸ್ವಲ್ಪ ನೋಡಪ್ಪ ಬಸ್ಸಲ್ಲಿ ಏನಾದರೂ ಸಿಕ್ಕಿದ್ರೆ ನಮಗೆ ಕೊಟ್ಬಿಡಪ್ಪ, ಎಕ್ಸ್ಪೆನ್ಸಿವ್ ಬಾಟಲ್ ಅಂತ ಹೇಳಿಬಿಟ್ಟು ಬರ್ತಾ ಇದ್ದಾರೆ. ನನ್ನ ದೊಡ್ಡ ಮಗ ಈ ಥರ ಕೆಲಸ ಮಾಡ್ತಾ ಇರ್ತಾನೆ. ಎಷ್ಟು ಎಕ್ಸ್ಪೆನ್ಸಿವ್ ಬಾಟಲ್ಸ್ ನಾವು ಖರೀದಿ ಮಾಡಿ ಕೊಡ್ತಾ ಇರ್ತೀವಿ, ಅದನ್ನು ಅಲ್ಲಿ ಇಲ್ಲಿ ಬಿಟ್ಬಿಟ್ಟು ಬಂದುಬಿಡ್ತಾನೆ. ಪಾರ್ಕ್ಗೂ ತಗೊಂಡು ಹೋಗ್ತಾನಲ್ಲ, ಅಲ್ಲಿನೂ ಇಟ್ಬಿಟ್ಟು ಬಂದುಬಿಡ್ತಾನೆ. ಒಂದೊಂದು ಸಲ ಸ್ಕೂಲಲ್ಲಿ ಮರ್ತೋಗ್ಬಿಡ್ತಾನೆ, ಒಂದೊಂದು ಸಲ ಬಸ್ಸಲ್ಲಿ ಮರ್ತೋಗ್ಬಿಡ್ತಾನೆ. ಚಿಕ್ಕವನು ಮಾತ್ರ ಇದರಲ್ಲಿ ತುಂಬ ಹುಷಾರು. ಆ ಒಂದು ಬಾಟಲು ಟಿಫಿನ್ ಬಾಕ್ಸಲ್ಲೂ ಯಾರಿಗೂ ಕೊಡಲ್ಲ, ಚೆನ್ನಾಗಿ ಅಚ್ಚುಕಟ್ಟಾಗಿ ಬ್ಯಾಗಲ್ಲಿ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಬಂದುಬಿಡ್ತಾನೆ. ಸೊ ಇವತ್ತಿನ ಬ್ರೇಕ್ಫಾಸ್ಟಲ್ಲಿ ನಾನು ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ, ಮಕ್ಕಳಿಗೆ ಅದನ್ನೇ ತಿನ್ನಿಸಿ ಮತ್ತು ಪ್ಯಾಕ್ ಮಾಡಿ ಕಳಿಸಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕಾಂಬಿನೇಷನ್ ಆಗಿ ಹಾಗಲಕಾಯಿ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ನನಗೆ, ಅದಕ್ಕೆ ಅದನ್ನು ಸಹ ಮಾಡ್ತಾ ಇದ್ದೀನಿ. ಪ್ರೆಗ್ನೆನ್ಸಿಯಲ್ಲಿ ಯಾವ ಥರ ಕ್ರೇವಿಂಗ್ಸ್ ಆಗುತ್ತೆ ನೋಡಿ, ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಹೇಳ್ಬಿಟ್ಟು, ಆ ಥರ ನನಗೆ ಇವತ್ತು ಹಾಗಲಕಾಯಿ ತಿನ್ನಬೇಕು ಅಂತ ಹೇಳ್ಬಿಟ್ಟು ಕ್ರೇವಿಂಗ್ಸ್ ಆಗ್ತಾ ಇತ್ತು. ಸೊ ಅದಕ್ಕೆ ಬೇಗ ಮಾಡ್ತಾ ಇದ್ದೀನಿ. ನನ್ನ ಸ್ಟೈಲೇನೇ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ನನ್ನ ಯಜಮಾನ್ರು ಪಕ್ಕದಲ್ಲಿ ನಿಂತ್ಕೊಂಡ್ಬಿಟ್ಟು ಟೀ ಮಾಡ್ತಾ ಇದ್ದಾರೆ, ಅದನ್ನು ಮಸಾಲೆ ಟೀ. ಅದನ್ನು ಮಾಡೋದಕ್ಕೆ 15 ಮಿನಿಟ್ಸ್ ತೊಗೊತಾರೆ. ಆರಾಮ್ಸೆ ಕುದಿ ತರಿಸ್ಬಿಟ್ಟು ಟೀ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿ ಮಾಡ್ತಾರೆ, ಹೆಲ್ದಿಯಾಗಿಯೂ ಮಾಡ್ತಾರೆ. ಆ್ಯಕ್ಚುಲಿ ಟೇಸ್ಟ್ಗಿಂತ ಹೆಲ್ದಿಯಾಗಿ ಮಾಡ್ತಾರೆ. ಜಿಂಜರು ಅದೇನೇನೋ ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ನಾನು ಟೀ ಮಾಡಿದ್ರೆ 5 ನಿಮಿಷದಲ್ಲಿ ಮಾಡಿ ಕುಡಿದ್ಬಿಡ್ತೀನಿ. ಇವ್ರು ಮಾಡೋ ಟೀಗೆ ಮಾತ್ರನೇ ನಾನು ವೆಯ್ಟ್ ಮಾಡೋದು. ಅವರು ಟೀ ರೆಡಿ ಆಗೋತ್ತಷ್ಟಿಗೆ ನಂದು ಹಾಗಲಕಾಯಿನೂ ರೆಡಿ ಆಗಿಬಿಟ್ಟಿತ್ತು, ಅಷ್ಟು ಟೈಮ್ ತೊಗೊತಾರೆ. ನೋಡಿ, ಯಮ್ಮಿ ಆದ ಹೆಲ್ದಿಯಾದ ಹಾಗಲಕಾಯಿ ಪಲ್ಯ ರೆಡಿ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದರೂ ಇದರದ್ದು ರೆಸಿಪಿ ಬೇಕಂತ ಹೇಳಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ, ನಾನು ಶಾರ್ಟ್ ವಿಡಿಯೋ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದರಲ್ಲಿ ನಾನು ಪೀನಟ್ ಪೌಡರ್ನ ಹಾಕ್ತೀನಿ. ಪೀನಟ್ಟು, ಗಾರ್ಲಿಕ್ಕು ಮತ್ತು ಒಣಗಿದ ಮೆಣಸಿನ್ಕಾಯಿ, ಅದು ಮೂರನ್ನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಗ್ರೈಂಡ್ ಮಾಡಿಬಿಟ್ಟು ಪೌಡರ್ ಮಾಡಿ ಇಟ್ಕೊತೀನಿ. ಯಾವಾಗ ಈ ಥರ ಪಲ್ಯ ಮಾಡ್ತೀನೋ ಅದ್ರ ಮೇಲೆ ಆ ಪೌಡರ್ನ ಹಾಕಿದ್ರೆ ಅಂತೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಬೆಳಿಗ್ಗೆ 8 ಕಾಳು ಆಗ್ತಾ ಇದೆ, ಬಟ್ ನಾವಿಬ್ಬರು ಬ್ಯಾಟಿಂಗ್ ಮಾಡೋದಕ್ಕೆ ರೆಡಿ ಆಗಿಬಿಟ್ಟಿದ್ದೀವಿ. ಆ್ಯಕ್ಚುಲಿ ಇದ್ರ ಕಾಂಬಿನೇಷನು ತಿನ್ನೋದಕ್ಕೆ ಒಂಥರ ಟೆಂಪ್ಟಿಂಗ್ ಆಗ್ತಾ ಇತ್ತು, ಬೇಗ ತಿನ್ನಬೇಕು ಅನಿಸ್ತಾ ಇತ್ತು. ಅದಕ್ಕೆ ಟೀ ಜೊತೆನೇ ನಾವು ಇವತ್ತು ಬ್ರೇಕ್ಫಾಸ್ಟ್ನ ಮಾಡ್ತಾ ಇದ್ದೀವಿ. ಇಲ್ಲಾಂದರೆ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ನಿಧಾನವಾಗಿ ತಿಂತಾ ಇದ್ವಿ. ಸೊ ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನಾನಂತೂ ತುಂಬ ಟಯರ್ಡ್ ಆಗಿಬಿಟ್ಟಿದೆ. ನಮ್ಮ ಯಜಮಾನ್ರು ನೋಡಿ ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ರಿ, ಇದರ್ ದೇಕು ಬ್ಲಾಗ್ ಬನಾ ರही हो. ಏನಕ್ಕೆ ಈ ಕೆಲಸ ಮಾಡ್ತಾ ಇದ್ರೆ ಹೇಳಿ? ಇದು ಓನ್ಲಿ ಬ್ಯಾಡ್ ಕ್ಲೀನ್ ಮಾಡ್ತಾ. ಇದು ಒಂದು ನ್ಯೂಸ್ ನೋಡ್ತಾ ನ್ಯೂಸ್ ಲೈ ಒಂದು ನಿಮಿಷ ಇರು, ನಗಲಿ, ನನಗೆ ನಗು ಬರ್ತಾ ಇದೆ. ಮತ್ತೆ ಇನ್ನೊಂದ್ಸಲ ಹೇಳಿ, ಏನು ಮಾಡ್ತಾ? ಸ್ವಲ್ಪ ಜೋರಾಗಿ ಹೇಳ್ಬೇಕು, ಫ್ಯಾನ್ದು ಸೌಂಡ್ ಬರ್ತಾ ಇದೆ. yesterday ಒಂದು ನ್ಯೂಸ್ ನೋಡ್ತಾ, ನ್ಯೂಸ್ ಲೈ ಇದು ಇಂಪಾರ್ಟೆಂಟ್ ಮಗು ವಾಸ್ತೆ और ಫ್ಯಾಮಿಲಿ ವಾಸ್ತೆ. ಬ್ಯಾಡ್ ಲೈ ಜಾಸ್ತಿ ಬಗ್ ಇದು ಶ್ವಾಸ. when you inhale you will get those bugs inside. So I thought to clean only bed, not the floor and the house. Only special bed. So I remove ಮಾಡ್ತಾ ಇದು outside bed. ಮಾಡ್ತಾ ನಾನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಇವ್ರಿಗೆ ವೀಡಿಯೋಸ್ ನೋಡೋ ಹುಚ್ಚಿದೆ. ಎಲ್ಲ ವೀಡಿಯೋಸೂ ಟ್ರೆಂಡಿಂಗಲ್ಲಿ ಇರುತ್ತೆ ನೋಡಿ. ಅದು ಸೇಫ್ಟಿದು, ಆಕ್ಸಿಡೆಂಟ್ಸ್ದು, ಇನ್ಸಿಡೆಂಟ್ಸ್ ಆಗುತ್ತೆ ನೋಡಿ, ಸಡನ್ನಾಗಿ ಆಗೋ ಇನ್ಸಿಡೆಂಟ್ಸ್ ಎಲ್ಲ ಇರುತ್ತೆ ನೋಡಿ, ಆ ಥರ ವೀಡಿಯೋಸ್ ನೋಡ್ತಾ ಇರ್ತಾರೆ. ಸೊ ನಿನ್ನೂ ಅವರು ಒಂದು ವೀಡಿಯೋ ನೋಡಿದ್ರು. ಅದರಲ್ಲಿ ಬೆಡ್ಡಲ್ಲಿ ಒಬ್ರದ್ದು ಯಾವುದೋ ಫ್ಯಾಮ್ಲಿದು ಬೆಡ್ಡಲ್ಲಿ ಏನೋ ಫಂಗಸ್ ಎಲ್ಲ ಬಂದ್ಬಿಟ್ಟಿತ್ತಂತೆ. ಸೊ ಮತ್ತು ಅದರಲ್ಲಿ ಇರುತ್ತೆ ಎಲ್ಲ ಕೀಟಾಣುಗಳೆಲ್ಲ ಇರುತ್ತೆ. ಬ್ರೀತ್ ಮಾಡಿದಾಗ ಅವರು ಇನೇಲ್ ಮಾಡಿಬಿಟ್ಟಿದ್ದಾರೆ ಅದನ್ನು, ಅದರಿಂದ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಬಂತು ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಈ ಥರ ಬೆಡ್ನೆಲ್ಲನೂ ಕ್ಲೀನ್ ಮಾಡ್ತಾ ಇದ್ದಾರೆ. ನಾನೇನು ಹೇಳಿಲ್ಲ ಮಾಡೋದಕ್ಕೆ, ಅವರೇ ಮಾಡ್ತಾ ಇದ್ದಾರೆ. ಮನೆಗೆ ಊಡಿಸಿ ಒರ್ಸೋ ಕೆಲಸ ಎಲ್ಲ ಇವ್ರು ಮಾಡಲ್ಲ. ನಾನಂತೂ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ದೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು. ಸೊ ಇವರು ಈ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ನನ್ನ ಚಿಕ್ಕ ಮಗ ಅಲ್ಲ, ದೊಡ್ಡ ಮಗ ಚಾಕ್ಲೇಟ್ಸು ಅದು ಇದೆಲ್ಲ ತಿಂದ್ಬಿಟ್ಟು ಆಗಿಬಿಡ್ತಾನೆ ಒಳಗಡೆ. ಇದರೊಳಗಡೆ ತೋರಿಸ್ರಿ, ಓಪನ್ ಮಾಡಿ. ಇದು ಇಲ್ಲಿ ಆಗಿಬಿಡ್ತಾರೆ. ನಾವು ಅವಾಗ ಕ್ಲೀನ್ ಮಾಡ್ತಾ ಇರ್ತೀವಿ. ಸೊ ಇವತ್ತು ನಮ್ಮ ಯಜಮಾನ್ರು ಇದನ್ನು ತೆಗೆದಿದ್ದಾರೆ ಒಳಗಡೆಯಿಂದ. ಮತ್ತು ನಮ್ಮದು ಬೆಡ್ ನೋಡಿ, 11 ಎಷ್ಟು ವರ್ಷ ಆಗಿಬಿಟ್ಟಿದೆ ನಾವು ಬೆಡ್ ತಗೊಂಡು, ಹೇಳಪ್ಪ ಕಿತ್ನೆ ಸಾಲ ಹೋಗೈ? ಹಾಂ, ಪರ್ಚೇಸ್ ಡೇಟ್ 2014 ನಾವು ಈ ಬೆಡ್ಡನ್ನು ಖರೀದಿ ಮಾಡಿದ್ದು. 10 ವರ್ಷ ಆಗೋಗ್ಬಿಟ್ಟಿದೆ.
ಇದು ಬಂದ್ಬಿಟ್ಟು ಡೆಲ್ಲಿಯಲ್ಲಿ ಖರೀದಿ ಮಾಡಿದ್ದು. 10 years full. ಹಾಂ, ಡೆಲ್ಲಿಯಲ್ಲಿ ಖರೀದಿ ಮಾಡಿದ್ದು. ಮತ್ತು ಬೆಂಗಳೂರಲ್ಲಿ 1 ವರ್ಷ ಇತ್ತು, ಪಂಜಾಬಲ್ಲಿ 3 ವರ್ಷದಿಂದ ಇದೆ. ಎಲ್ಲ ಕಡೆನೂ ಟ್ರಾವೆಲ್ ಮಾಡಿದೆ ಈ ಬೆಡ್ಡು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಮ್ಯಾಟ್ರಸ್ ತೊಗೊಂಡು ಬಂದುಬಿಡು, ಹಾಕ್ಬಿಡು. ಏನೋ ಗಿಫ್ಟ್ ಅಂತೆ. ಅಯ್ಯೋ, ನಂದು ಕ್ಲಿಪ್ಪೇ ಸಿಗಲ್ಲ, ಅಲ್ಲಿ ಇಲ್ಲಿ ಹಾಕ್ಬಿಟ್ಟಿರ್ತೀನಿ. ನಮ್ಮ ಯಜಮಾನ್ರಿಗೆ ಸಿಕ್ಬಿಟ್ಟಿದೆ. ನನಗೆ ನಿಜ ಹೇಳ್ಬೇಕಂದ್ರೆ ಊಟ ಮಾಡಿದ್ಮೇಲೆ, ಅಂದರೆ ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ನಿದ್ದೆ ಬರೋ ಥರ ಆಗಿಬಿಟ್ಟಿತ್ತು. ಸುಮ್ಮನೆ ಕೂತ್ಕೊಂಡು ವ್ಲಾಗ್ಸ್ನ ನೋಡ್ತಾ ಇದ್ದೆ. ಸೊ ನಮ್ಮ ಯಜಮಾನ್ರು ಈ ಕೆಲಸ ಮಾಡ್ತಾಯಿದ್ರು. ಇವಾಗ ಮ್ಯಾಟ್ರೆಸ್ ಎಲ್ಲನೂ ಸೆಟ್ ಮಾಡಿಬಿಡ್ತಾರೆ. ಆಮೇಲೆ ನಾನು ಪೊರ್ಕೆ ತೊಗೊಂಡು ಮನೆಗೆ ಗುಡಿಸಿ ಒರೆಸ್ತೀನಿ. ಇವಾಗ ನೋಡ್ಬೋದು ಟೈಮು 9:15 ಆಗ್ತಾಯಿದೆ. ಸೊ ಆರಾಮಾಗೆ ಮಾಡ್ಕೊತೀನಿ. ಬೇಗ ಬೇಗ ಡೈಲಿ ಮಾಡ್ತಾ ಇರ್ತೀನಿ ಆ್ಯಕ್ಟಿವ್ ಆಗಿ. ಇವತ್ತು ಬ್ರೇಕ್ಫಾಸ್ಟ್ ತುಂಬ ತಿಂದ್ಬಿಟ್ಟಿದ್ದೆ. ಫೇವ್ರೆಟ್ ಕರೆಲ್ಲ ಅಂತ ಹೇಳ್ಬಿಟ್ಟು, ಹಾಗಲಕಾಯಿ ನನಗೆ ತುಂಬ ಇಷ್ಟ. ಸೊ ಅದಕ್ಕೆ ಹೊಟ್ಟೆ ತುಂಬ ತಿಂದೆ. ಕೆಲಸ ಮಾಡೋದಕ್ಕೆ ಮನಸ್ಸು ಬರ್ತಾಯಿಲ್ಲ. ನಮ್ಮ ಯಜಮಾನ್ರು ಪಾಪ ಎಲ್ಲನೂ ಮಾಡ್ತಾಯಿದ್ದಾರೆ ಕೆಲಸ. ಆಹಾ, ಈ ಥರ ಎಲ್ಲ ವೀಡಿಯೋನ ಮಾಡಿಸಿ ಚೆನ್ನಾಗಿ ಮಾಡ್ತಾರೆ. ಹೆಲ್ದಿ ಲೈಫ್ ಬೇಕಾ? ಹೆಲ್ದಿ ಲೈಫ್ ಬೇಕಾ? ಯಾ, ಹೆಲ್ತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಹತ್ರ ದುಡ್ಡು ಕಡಿಮೆ ಇದ್ರೂ ಜಾಸ್ತಿ ಇದ್ರೂ ಹೆಂಗಾದರೂ ಜೀವಿಸ್ಬೋದು. ಬಟ್ ಹೆಲ್ತ್ ಇಲ್ಲ ಅಂದರೆ ಏನೂ ಇಲ್ಲ. ಅದಕ್ಕೆ ಇವರು ವೀಡಿಯೋಸ್ ನೋಡಿಬಿಟ್ಟು ನಮಗೂ ವೀಡಿಯೋಸ್ ತೋರಿಸ್ತಾ ಇರ್ತಾರೆ. ಅವ್ರ ವೀಡಿಯೋಸ್ ತೋರಿಸಿಲ್ಲ ಅಂದ್ರೂ ನಮ್ಮದು ರೊಟೀನ್ ಲೈಫ್ ಸ್ಟೈಲೇ ಕ್ಲೀನ್ಲಿನೆಸ್ಸಿಂದನೇ ಶುರು ಆಗುತ್ತೆ. ನಾನು ಒಂದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿರೋದು, ಫುಡ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದೀನಿ. ನನಗೆ ಗೊತ್ತು ಹೈಜೀನು, ಕ್ಲೀನ್ಲಿನೆಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಮಕ್ಕಳಿಗೆ ಹೆಲ್ತು ಮನೇಲಿ ನಾವು ಆ್ಯಸ್ ಎ ಪೇರೆಂಟ್ಸ್ ಯಾವ ಥರ ಕೊಡಬೇಕು ಅದೆಲ್ಲನೂ ಗೊತ್ತಿದೆ. ಸೊ ಇವರು ವೀಡಿಯೋಸ್ ನೋಡಿಸಿಲ್ಲ ಅಂದ್ರೂ ತೋರಿಸಿಲ್ಲ ಅಂದ್ರೂ ಅದು ಗೊತ್ತಿದೆ ಅಲ್ಲ. ಇರಪ್ಪ, ಬೇರೆ ಹಾಕೋ. ನೋ, ಚೇಂಜ್ ಬೆಡ್ಶೀಟ್ ಪ್ಲೀಸ್. ಹಾಂ, ಇಟ್ಸ್ ಬೀನ್ ಮೋರ್ ದೆನ್ 4 days. ಇವಾಗ ಬೇರೆ ಬೆಡ್ಶೀಟ್ ಕೊಟ್ಟಿದ್ದೀನಿ ಚೇಂಜ್ ಮಾಡೋದಕ್ಕೆ. ಅಯ್ಯೋ, 1 ನಿಮಿಷ ಇರಿದೆ ಬಿಡು. ಇವರು ಬೆಡ್ಶೀಟ್ ಯಾವ ಥರ ಸೆಟ್ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದಾರೆ. ಒಂದು ಟ್ರಿಕ್ನ ಹೇಳ್ತಾ ಇದ್ದಾರೆ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇವರು ಬೆಡ್ನ ಚೆನ್ನಾಗಿ ಸೆಟ್ ಮಾಡ್ತಾರೆ. ಹೋಟೆಲ್ಸಲ್ಲೆಲ್ಲ ತುಂಬ ಸ್ಟೇ ಮಾಡ್ತಾರಲ್ಲ, ಆ ಥರ ಒಂದು ಲುಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇವಾಗ ನಮ್ಮ ಯಜಮಾನ್ರು ಯಾವ ಥರ ಬೆಡ್ಶೀಟ್ನ ಹಾಕ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಹೇಳಪ್ಪ. ಸೊ ಇದು ನಾಟ್ 4 ಕಾರ್ನರ್ಸ್ ನಾಟ್. ಓಕೆ, ಲಾಕ್ ಮಾಡುತ್ತಾ? ಓಕೆ, 4 ಕಾರ್ನರ್ಸಲ್ಲಿನೂ ಈ ಥರ ನಾಟ್ ಹಾಕ್ಬಿಡ್ಬೇಕು. ಇದು ಮ್ಯಾಟ್ರಸಲ್ಲಿ ಬೆಡ್ಶೀಟು ಚೆನ್ನಾಗಿ ಸೆಟ್ ಆಗಿಬಿಡುತ್ತೆ, ಲಾಕ್ ಆಗಿಬಿಡುತ್ತೆ. ಈ ಬೆಡ್ನ ಕ್ಲೀನ್ ಮಾಡಿಬಿಟ್ಟು ಟಯರ್ಡ್ ಆಗಿಬಿಟ್ಟಿದ್ದಾರೆ ನೋಡಿ ನಮ್ಮ ಯಜಮಾನ್ರು. ಮನೆ ಕೆಲಸ ಎಲ್ಲ ಮಾಡಿಬಿಟ್ರು ನನಗೆ ಇಷ್ಟು ಟಯರ್ಡ್ನೆಸ್ ಆಗಲ್ಲ. ಬೇಗ ಬೇಗ ಮಾಡು, ಆರಾಮಾಗಿ ಮಾಡು. ಏನು ಬೇಕು ನಿನಗೆ? ನಿಂಬು ಪಾನಿ ನಾನು ಮಾಡಲ್ಲ, ನೀನು ಮಾಡಪ್ಪ. ನಾನು ಮನೆಗೆ ಗುಡಿಸ್ತೀನಿ. ಇವಾಗ ಬಿಸಿಲು ತುಂಬ ಆಗಿಬಿಟ್ಟಿದೆ. ನಮಗಂತೂ ಟೀ ಕುಡಿಯೋ ಹುಚ್ಚಿದೆ. ಬೆಳಿಗ್ಗೆ ಒಂದು ಸಲ ಕುಡಿದ್ಬಿಟ್ಟಿದ್ದೀವಿ. ಇನ್ನೊಂದು ಸಲ ಮಾಡು ಅಂತ ಹೇಳ್ತಾ ಇದ್ರು. ಸಡನ್ನಾಗಿ ಬೇಡ ಅಂತ ಹೇಳ್ತಾ ಇದ್ದಾರೆ. ನಿಂಬೆ ಹಣ್ಣಿನ ರಸ ಮಾಡೋಕ್ಕೆ ಹೇಳಿದ್ದಾರೆ. ನನಗೆ ಮೂಡಿಲ್ಲ ಇವಾಗ ಮಾಡೋದಕ್ಕೆ, ಸೊ ನಾನು ಮಾಡಲ್ಲ. ಸೊ ನನ್ನ ಬೆಡ್ರೂಮ್ನ ಈ ಥರ ಚೆನ್ನಾಗಿ ಸೆಟ್ ಮಾಡಿ ಕೊಟ್ಟಿದ್ದಾರೆ. ಇವಾಗ ನಮ್ಮ ಯಜಮಾನ್ ರೂಮ್ಗೆ ಹೋಗೋಣ ಬನ್ನಿ. ಅವ್ರ ಬೆಡ್ರೂಮನ್ನು ಕ್ಲೀನಾಗಿ ಇದೇ ಥರನೇ ಸೆಟ್ ಮಾಡ್ತಾರೆ. ಕ್ಲೀನ್ ಮಾಡಿಬಿಟ್ಟು ಚೆನ್ನಾಗಿ ಸೆಟ್ ಮಾಡ್ತಾರೆ. ಆಲ್ರೆಡಿ ಮ್ಯಾಟ್ರಸ್ನ ಬಿಸಿಲಲ್ಲಿ ಒಣಗಾಕಿದ್ರು. ಇವಾಗ ಜಸ್ಟ್ ತೊಗೊಂಡು ಬಂದುಬಿಟ್ಟು ಬೆಡ್ ಮೇಲೆ ಹಾಕಿದ್ದಾರೆ. ಇದನ್ನು ಸೆಟ್ ಮಾಡೋದಕ್ಕೆ ಮುಂಚೆ ಸ್ವಲ್ಪ ವಿಂಡೋಸ್ದು ಕಾಚೆಲ್ಲನೂ ಗಲೀಜಾಗಿತ್ತು, ಅದನ್ನು ಸಹ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಇವತ್ತು ನಮ್ಮ ಯಜಮಾನ್ರು ತುಂಬ ಮೂಡಲ್ಲಿದ್ದಾರೆ ಮನೇಲಿ ಕೆಲಸ ಎಲ್ಲ ಮಾಡೋದಕ್ಕೆ. ಇವತ್ತು ನಮ್ಮ ಯಜಮಾನ್ರದ್ದು ವರ್ಕ್ ಫ್ರಮ್ ಹೋಮ್ ಇದೆ. ಕ್ಲೈಂಟ್ಸ್ದು ಸ್ವಲ್ಪ ಕೊಟೇಶನ್ಸ್ ಎಲ್ಲನೂ ಪೆಂಡಿಂಗ್ ಇದೆ. ಅದನ್ನೆಲ್ಲ ಇವತ್ತು ಮನೇಲಿ ಕುತ್ಕೊಂಡು ಮಾಡ್ಕೊತಾರೆ. ಅದನ್ನೆಲ್ಲ ಮಾಡೋಕ್ಕೆ ಮುಂಚೆ ಈ ಸ್ವಲ್ಪ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನನಗೆ ಸ್ವಲ್ಪ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಏನಕ್ಕೆ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು. ಅದ್ರ ಪ್ರಕಾರ ನಾವು ಸ್ವಲ್ಪ ತಿದ್ಕೊತೀವಿ, ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಚಾನಲನ್ನು ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.